ಮತ್ತೆ ವಾಕಿನ್ ಅನ್ನೋದ್ರ ಬಗ್ಗೆ ನಾವು ಜಿಜ್ಞಾಸೆ ಮಾಡಿದ್ವಿ. ನಾನೇನು ಕೆಲವು ಭಾಗಗಳನ್ನ ಅಧ್ಯಯನ ಮಾಡಿರ್ತೇನೆ ವ್ಯಾಕರಣ ಅಥವಾ ಸಂಸ್ಕೃತ ಪ್ರಯೋಗಗಳಿಗೆ ಸಂಬಂಧಪಟ್ಟಂತೆ. ಅದನ್ನು ಕೆಲವರು ಆತ್ಮೀಯರಾದಂತಹ ಹಿರಿಯ ವಿದ್ವಾಂಸರಿಗೂ ಕೂಡ ಕಳಿಸಿಕೊಟ್ಟಿರ್ತೇನೆ. ಹಾಗೆ ಆ ಅನುಪ್ರವೇಶ ಮತ್ತು ವಾಕಿನ್ ಅನ್ನೋದ್ರ ಬಗ್ಗೆ ಆಂಗ್ಲ ಭಾಷೆ ಮತ್ತು ಸಂಸ್ಕೃತ ಭಾಷೆಗಳನ್ನ ಎರಡನ್ನೂ ಬಲ್ಲಂತ ಒಬ್ಬ ಹಿರಿಯ ವಿದ್ವಾಂಸರು ಗಮನಿಸಿ ಅದ್ರ ಬಗ್ಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಮತ್ತೆರಡು ಪ್ರಯೋಗಗಳನ್ನು ಕೂಡ ಅದ್ರ ಬಗ್ಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಒಂದು ರೀತಿಯಿಂದ ಸ್ವಲ್ಪ ತಿದ್ದುಪಡಿ ಅಂತಾನೆ ಹೇಳಲಿಕ್ಕೂ ಅಡ್ಡಿ ಇಲ್ಲ. ಅದನ್ನು ಕೂಡ ತಮ್ಮ ಗಮನಕ್ಕೆ ಈಗ ತರಬೇಕು ಅಂತ ಬಯಸ್ತೇನೆ. ಅನುಪ್ರವೇಶ ಅಂತಂದ್ರೆ ಸಮ್ಮತಿ ಇಲ್ಲದೆ ಪ್ರವೇಶಿಸುವುದು ಅಂತ ಒಂದು ಅರ್ಥ. ಅಲ್ಲಿ ಮಹಾಭಾರತದಲ್ಲಿ ಗುರೋರನುಪ್ರವೇಶೇಹಿ ನೋಪಘಾತೋ ಯವೀಯಸಃ ಯವೀಯಸೋ ಅನುಪ್ರವೇಶೋ ಹಿ ಅಂತೇಳಿ ಹೀಗೆ ಆ ಶ್ಲೋಕ ಇರುವುದು ಒಂದು ಸರಿಯೇ. ಅದಲ್ಲದೆ ತೈತರೀಯ ಉಪನಿಷತ್ನಲ್ಲಿ ತತ್ ಸೃಷ್ಟ ತದನುಪ್ರವಿಶ್ಯ ಸತ್ಯತ್ಯಚ್ಚಾಭವತ್ ತದೇವಾನುಪ್ರಾವಿಶತ್ ಅಂತ ಹೀಗೆಲ್ಲ ಅನುಪ್ರಾವಿಶತ್ ಪರಮಾತ್ಮ ಅಂತ ಪ್ರಯೋಗ ಇದೆ. ಜಗತ್ತನ್ನ ಪರಮಾತ್ಮ ಸೃಷ್ಟಿ ಮಾಡಿ ಅದರೊಳಗೆ ಅವನು ಪ್ರವೇಶಿಸಿದ ಅಂದ್ರೆ ಒಂದು ವಸ್ತು ಸಣ್ಣದಿದ್ರೆ ಅದರಲ್ಲೂ ಪರಮಾತ್ಮ ಪ್ರವೇಶಿಸ್ತಾನೆ, ದೊಡ್ಡದಿದ್ರೆ ಅಲ್ಲೂ ಪ್ರವೇಶಿಸ್ತಾನೆ. ಸಣ್ಣ ವ್ಯಕ್ತಿಗಳಲ್ಲೂ ಪರಮಾತ್ಮ ಪ್ರವೇಶಿಸ್ತಾನೆ, ದೊಡ್ಡ ವ್ಯಕ್ತಿಗಳಲ್ಲೂ ಪರಮಾತ್ಮ ಪ್ರವೇಶಿಸ್ತಾನೆ. ಆದ್ರೆ ಸಣ್ಣ ವ್ಯಕ್ತಿಗಳಲ್ಲಿ ಇದ್ದು ಕಡಿಮೆ ಶಕ್ತಿಯನ್ನ ಅವ್ರ ಮೂಲಕ ವ್ಯಕ್ತಪಡಿಸ್ತಾನೆ. ದೊಡ್ಡ ವ್ಯಕ್ತಿಗಳಲ್ಲಿ ಇದ್ದು ಹೆಚ್ಚಿನ ಶಕ್ತಿಯನ್ನ ಅವರ ಮೂಲಕ ವ್ಯಕ್ತಪಡಿಸ್ತಾನೆ. ಇದು ಅನುಪ್ರವೇಶ ಅಂದ್ರೆ ಇದು. ಆಯಾ ಪಾತ್ರ, ಆಯಾ ಮೀಡಿಯಾ ಏನಿರ್ತದಲ್ಲ ಅದಕ್ಕನುಸಾರವಾಗಿ ಅಲ್ಲಲ್ಲಿ ವ್ಯಕ್ತನಾಗಿ ಆಯಾ ಶಕ್ತಿಯನ್ನು ಕೂಡ ಪರಮಾತ್ಮ ವ್ಯಕ್ತಪಡಿಸ್ತಾನೆ ಅಂತ. ತತ್ರ ಸ್ಥಿತೋ ವಿಷ್ಣು ತಚ್ಚಕ್ತಿ ಪ್ರಬೋಧಕ ಅಂತ ಈಗ ಒಂದು ಮಾತು ಕೂಡ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಅಲ್ಲಲ್ಲಿ ಇರುವ ವಿಷ್ಣು, ಜಡ ಚೇತನ ಎಲ್ಲ ಕಡೆ ಇರುವ ವಿಷ್ಣುವು ಆಯಾ ವಸ್ತು ಅಥವಾ ಚೇತನದಲ್ಲಿರುವ ಶಕ್ತಿಗಳನ್ನ ಪ್ರಬುದ್ಧಗೊಳಿಸ್ತಾನೆ ಅಂತ ಮಾತು ಕೇಳಿ ಬರ್ತದೆ. ಹೀಗೆ ಅನುಪ್ರವೇಶ ಅಂತಂದ್ರೆ ಅದರ ಶಕ್ತಿಗನುಸಾರವಾಗಿ ಅದರ ಯೋಗ್ಯತಾನುಸಾರವಾಗಿ ಪ್ರವೇಶಿಸುವುದು ಅನ್ನೋ ಅರ್ಥವನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕು. ಹಾಗೇನೆ ವಾಕ್ ಇನ್ ಅಂತ ಏನಿದೆ ಅದು ಅನುಮತಿ ಇಲ್ಲದೇನೆ ಅಕ್ರಮವಾಗಿ ಪ್ರವೇಶಿಸುವುದು ಅಂತ ಒಂದು ಅರ್ಥ ಆಂಗ್ಲ ಕೋಶಗಳಲ್ಲಿ ಕೆಲವು ಕಡೆ ಇರೋದು ಹೌದು. ಅದ್ರ ಜೊತೆಗೆ ಸಮ್ಮತಿಯ ಅವಶ್ಯಕತೆ ಇಲ್ಲದೆ ಇದ್ದಲ್ಲಿ ಪ್ರವೇಶಿಸುವುದು ಅನ್ನೋ ಅರ್ಥವೂ ಕೂಡ ಇದೆ. ಅದನ್ನ ನಾನು ಅವತ್ತು ಹೇಳಲಿಕ್ಕೆ ನನಗದು ಒಂದು ರೀತಿಯಿಂದ ಗೊತ್ತಿರಲಿಲ್ಲ ಅಂತಲೇ ಹೇಳಬೇಕು. ಅದನ್ನ ಅವರು ಗಮನಿಸಿ ನನಗೆ ತಿಳಿಸಿದ್ದಾರೆ. ಈಗ ವಾಕ್ ಇನ್ ಇಂಟರ್ವ್ಯೂ ಅಂತ ಕರೀತಾರೆ. ವಾಕ್ ಇನ್ ಇಂಟರ್ವ್ಯೂ ಸಾಮಾನ್ಯವಾಗಿ ಬೇರೆ ಎಲ್ಲ ಸಂದರ್ಶನಗಳು, ಕೆಲಸಕ್ಕಾಗಿ ಮಾಡುವ ಸಂದರ್ಶನಗಳಿಗೆ, ಇಂಟರ್ವ್ಯೂಗಳಿಗೆ ಮೊದಲೇ ಅಪ್ಲಿಕೇಶನ್ ಕೊಟ್ಟು ಅವರು ಇಂಥ ತಾರೀಕಿನಿಂದ ಬನ್ನಿ ಅಂತ ಪ್ರತ್ಯೇಕವಾಗಿ ಪತ್ರ ಕಳಿಸಿದ ಮೇಲೆ ಬರಬೇಕು. ಆದ್ರೆ ಕೆಲವು ವಾಕ್ ಇನ್ ಇಂಟರ್ವ್ಯೂಗಳಲ್ಲಿ ಅವರು ಪ್ರತ್ಯೇಕವಾಗಿ ಯಾರಿಗೂ ಕೂಡ ನೀವು ಇಂಥವರೇ ಬರಬೇಕು, ಇಂಥವ್ರು ಬರಬಾರದು ಅಂತ ಏನು ಹೇಳಿರೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ಒಂದು ಜಾಹೀರಾತು ಕೊಟ್ಟುಬಿಟ್ಟಿರ್ತಾರೆ. ಯಾರು ಬೇಕಾದರೂ ಆರಾಮವಾಗಿ ಅಲ್ಲಿ ಬಂದ್ಬಿಡ್ಬಹುದು, ಬಂದು ಆ ಸಂದರ್ಶನದಲ್ಲಿ ಭಾಗವಹಿಸಬಹುದು ಅಂತ ಅದಕ್ಕೊಂದು ತೆರೆದ ವಾತಾವರಣ ಇರ್ತದೆ. ಅದನ್ನು ವಾಕ್ ಇನ್ ಇಂಟರ್ವ್ಯೂ ಅಂತ ಕರೀತಾರೆ. ಹಾಗಾಗಿ ವಾಕ್ ಇನ್ ಅಂತ ಅನ್ನೋದಕ್ಕೆ ಕೆಲವು ಕಡೆ ಸಮ್ಮತಿ ತಗೊಂಡು ಪ್ರವೇಶಿಸಬೇಕಾದ ಸಂದರ್ಭದಲ್ಲಿ ಸಮ್ಮತಿ ಇಲ್ಲದೇನೆ ಪ್ರವೇಶಿಸಿ ಅಲ್ಲಿದ್ದವರಿಗೆ ಇರುಸು ಮುರುಸಿ ಕಾರಣ ಆಗುವಂತ ಅರ್ಥವು ಕೆಲವು ಕಡೆ ಘೋಷಣೆಯಲ್ಲಿ ಇರೋದು ಹೌದು. ಅದಲ್ಲದೆ ವಾಕ್ ಇನ್ ಇಂಟರ್ವ್ಯೂ ಮೊದಲಾದ ಕಡೆಗಳಲ್ಲಿ ಸಮ್ಮತಿಯ ಅಗತ್ಯವಿಲ್ಲದೆ ಇದ್ದಲ್ಲಿ ಆ ಸಮ್ಮತಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅಲ್ಲಿ ಅನಾಯಾಸವಾಗಿ ಆ ಪ್ರದೇಶಕ್ಕೆ ಹೋಗುವುದು ಅನ್ನೋ ಅರ್ಥವು ಕೂಡ ನಾವು ಗ್ರಹಿಸಬೇಕಾದದ್ದೇ. ಹೀಗೆ ಬೇರೆ ಬೇರೆ ಅರ್ಥಗಳಿರ್ತವೆ. ಈ ಕಾರಣಕ್ಕಾಗಿಯೇ ಅನೇಕ ಭಾಷೆಗಳನ್ನು ಬಲ್ಲಂತಹ ಪ್ರಾಜ್ಞರ ಜೊತೆಗೆ ನಾನು ಇದನ್ನು ಹಂಚ್ಕೋಬೇಕು ಅಂತ ಬಯಸ್ತಾ ಇರ್ತೇನೆ. ಅವರು ಭೇಟಿಯಾದಾಗ ಅಂಥವರು ಅವರ ಅಭಿಪ್ರಾಯವನ್ನು ಕೂಡ ನಾನು ಕೋರ್ತಾ ಇರ್ತೇನೆ. ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಸಂಕೋಚವಿಲ್ಲದೆ ತಿಳಿಸ್ತಾ ಇರಬೇಕು. ಎಲ್ಲ ವಿದ್ವಾಂಸರಿಗೂ ಮತ್ತೆಲ್ಲರಿಗೂ ಕೂಡ ನಮಸ್ಕಾರಗಳು.